ಶರಣಾರ್ಥಿಗಳು. ಸ್ನೇಹಿತರೆ, ಲಿಂಗಾಯತ ಒಂದು ಅವೈದಿಕ ಪ್ರತ್ಯೇಕ ಧರ್ಮ ಅನ್ನೋದು ಐತಿಹಾಸಿಕವಾಗಿ ಅನೇಕ ದಾಖಲೆಗಳ ಮೂಲಕ ಸಿದ್ಧವಾದಂತಹ ಸಂಗತಿ. 1871 ಮೈಸೂರು ಸಾಮ್ರಾಜ್ಯದ ಜನಗಣತಿಯಲ್ಲಿ ಲಿಂಗಾಯತರು ಪ್ರತ್ಯೇಕ ಧರ್ಮೀಯರಾಗಿದ್ದರು, ಹಿಂದೂಗಳಾಗಿರಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. 150 ವರ್ಷಗಳ ಬ್ರಿಟಿಷರ ಎಲ್ಲ ದಾಖಲೆಗಳು ಮತ್ತು ಸಂವಿಧಾನ ರಚನಾ ಸಭೆಯ ಚರ್ಚೆಗಳು ಇವೆಲ್ಲವುಗಳಲ್ಲಿ ಲಿಂಗಾಯತ ಒಂದು ಪ್ರತ್ಯೇಕ ಧರ್ಮ ಅನ್ನೋದು ಈಗಾಗಲೇ ಸಿದ್ಧವಾಗಿ ಹೋಗಿದೆ. ಅಲ್ಲೆಲ್ಲೂ ವೀರಶೈವ ಅನ್ನುವ ಶಬ್ದ ಕೂಡ ಇರಲಿಲ್ಲ ಅನ್ನೋದು ಅಷ್ಟೇ ಮಹತ್ವದ ಸಂಗತಿಯಾಗಿದೆ. ಇತ್ತೀಚೆಗೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಮತ್ತು ಲಿಂಗಾಯತರು ತಮ್ಮ ನಿಜವಾದ ಅಸ್ಮಿತೆಯನ್ನ ಹುಡುಕಾಡ್ತಾ ಅದನ್ನ ಅರ್ಥಕೊಂಡು ಬಾಳ್ತಿರುವಂತಹ ಸಂದರ್ಭದಲ್ಲಿ ಈ ಮನುವಾದಿಗಳಿಗೆ, ಹಿಂದುತ್ವವಾದಿಗಳಿಗೆ ಬಹಳ ದೊಡ್ಡ ದಿಗಿಲು ಉಂಟಾಗಿದ್ದಂತೂ ನಿಜ. ಆದರೆ ಅವರು ಯಾವಾಗಲೂ ತೆರೆಮರೆಯಲ್ಲಿ ನಿಂತ್ಕೊಂಡು ಲಿಂಗಾಯತರ ಒಳಗೆಯೇ ಭಿನ್ನಮತವನ್ನ ಹುಟ್ಟು ಹಾಕ್ತಾ ಈ ಕೂಗನ್ನ ಹತ್ತಿಕ್ಕುವ ಕೆಲಸಗಳು ಮಾಡ್ತಾ ಇರೋದು ನಾವೆಲ್ಲ ಗಮನಿಸ್ತಿದ್ದೇವೆ. ವಿಶೇಷವಾಗಿ ಲಿಂಗಾಯತರಲ್ಲಿ ಈ ಆರೂಢ ಮಠಗಳು ಅಂತ ಒಂದು ಸಂಪ್ರದಾಯ ಇದೆ. ಈ ಆರೂಢ ಮಠಗಳು ಸಿದ್ಧಾರೂಢರು ಮತ್ತು ಆ ನಂತರ ಸ್ವಲ್ಪ ದಿವಸಗಳವರೆಗೆ ಬಸವ ಪರಂಪರೆಯನ್ನೇ ಹಾಸಿ ಹೊದ್ದು ಮಲಗಿದಂಥ ಮಠಗಳು. ಯಾವುದೋ ಒಂದು ಸಂದರ್ಭದಲ್ಲಿ ಲಿಂಗಾಯತದಿಂದ ಸ್ವಲ್ಪ ದೂರವಾಗಿ ಒಂದು ವೇದಾಂತದ ಹಾದಿಯಲ್ಲಿ ನಡೆದಂಥವು, ಹಿಂದುತ್ವವಾದಿಗಳ ಹಾದಿಯಲ್ಲಿ ನಡೆದವರಲ್ಲ ಅವರು. 15ನೇ ಶತಮಾನದಲ್ಲಿ ಕೊಡೇಕಲ್ ಬಸವಣ್ಣ ಹಾಗೆ ಸ್ವಲ್ಪ ಭಿನ್ನ ಮತದಿಂದ ಬಸವಾದಿ ಶಿವಶರಣರ ತತ್ವ ಸಿದ್ಧಾಂತಗಳ ಹಾದಿಯಲ್ಲೇ ಒಂದಿಷ್ಟು ಭಿನ್ನತೆಯನ್ನು ಹೇಗೆ ತೋರಿಸಿದನೋ, ಆತನ ಮಗ ರಾಚಪ್ಪಯ್ಯ, ಶಿಷ್ಯಂದರಾದ ಮಂಟೇಸ್ವಾಮಿಗಳು ಬಸವಾದಿ ಶರಣರ ಸಿದ್ಧಾಂತಗಳನ್ನೇ ಬದುಕಿ ಹೋದರು. 20ನೇ ಶತಮಾನದ ಆರಂಭದಲ್ಲಿ ಅಥವಾ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಈ ವೀರಶೈವ ಆರಾಧ್ಯ ಬ್ರಾಹ್ಮಣರು ಲಿಂಗಾಯತ ಧರ್ಮವನ್ನ ಸೇರಿ ಇದನ್ನೆಲ್ಲ ಕುಲಗಿಡಿಸಿ ಇದನ್ನ ಮಠೀಕರಣ, ಸಾಂಸ್ಥೀಕರಣಗೊಳಿಸಿ ಮಠಾಧಿಕಾರಗಳ ಎಲ್ಲವನ್ನ ಆರಾಧ್ಯ ಬ್ರಾಹ್ಮಣರು ಅಥವಾ ಲಿಂಗಿ ಬ್ರಾಹ್ಮಣರ ಕೈಯಲ್ಲಿ ಇಟ್ಕೊಂಡಾಗ ಈ ಸಾಂಪ್ರದಾಯವಾದಿಗಳ ವಿರುದ್ಧ ಮತ್ತೊಂದು ಗುಂಪು ಹುಟ್ಟುಕೊಳ್ಳುತ್ತದೆ. ಅದೇ ಸಿದ್ಧಾರೂಢರು. ಸಿದ್ಧಾರೂಢರು ಇಲ್ಲಿಯ ಸಂಪ್ರದಾಯವಾದಿಗಳ ವಿರುದ್ಧ ತೊಡೆತಟ್ಟಿದ್ರು ಕೂಡ, ಅವರು ಲಿಂಗವನ್ನ ತ್ಯಜಿಸಿದ್ರು ಕೂಡ ಬಸವಾದಿ ಶಿವಶರಣರ ಆಶಯಗಳನ್ನೇ ಅವ್ರು ಹೇಳ್ತಿದ್ರು. ಯಾಕಂದ್ರೆ ಅವರಿಗೆ ಹಿಂದುತ್ವವಾದಿಗಳ ವೈದಿಕ ಧರ್ಮದ ಕಡೆ ಹೋಗುವ ಮನಸ್ಸಿರಲಿಲ್ಲ. ಅವರು ಆಗ ಆರಿಸಿಕೊಂಡದ್ದು ವೇದಾಂತ ಅಥವಾ ಉಪನಿಷತ್ತುಗಳ ತತ್ವಗಳನ್ನ ಪ್ರಚಾರ ಮಾಡೋದು. ಆರೂಢರು ಉಪನಿಷತ್ತುಗಳಂದ್ರೆ ಏನು, ಉಪನಿಷತ್ತುಗಳು ಈ ಮೂರ್ತಿ ಪೂಜೆಯನ್ನ ಮತ್ತು ಬಹುದೇವೋಪಾಸನೆಯನ್ನ ನಂಬೋದಿಲ್ಲ. ಅವೆಲ್ಲವೂ ಪ್ರಗತಿಪರ ವಿಚಾರಗಳೇ ಒಂದಷ್ಟು ಲೆಕ್ಕಕ್ಕೆ. ಬಸವಾದಿ ಶಿವಶರಣರ ಏಕದೇವೋಪಾಸನೆಯ ಸ್ವಲ್ಪ ಹತ್ತಿರಕ್ಕೆ ಬರ್ತವೆ. ಅಂಥ ಒಂದು ವೇದಾಂತ ಮತ್ತು ಉಪನಿಷತ್ತುಗಳು ಪ್ರಚಾರ ಮಾಡಬೇಕಾದಂಥ ಆರೂಢ ಮಠಗಳು ಇತ್ತೀಚಿನ ದಿನಗಳಲ್ಲಿ ಹಿಂದುತ್ವವಾದಿಗಳು ಅವ್ರನ್ನ ಹೈಜಾಕ್ ಮಾಡಿಯೋ ಖರೀದಿ ಮಾಡಿಯೋ ಅವರೆಲ್ಲರ ಹಣೆಗಳಲ್ಲಿ ವಿಭೂತಿಯ ಬದಲಿಗೆ ಕುಂಕುಮಗಳನ್ನ ಇಟ್ಟಿದ್ದಾರೆ. ಇವರೆಲ್ಲರೂ ಯಾವ ಆರೂಢ ಪರಂಪರೆಯನ್ನಾಗಲಿ ವೇದಾಂತವನ್ನಾಗಲಿ ಪ್ರಚಾರ ಮಾಡೋದಿಲ್ಲ. ಹನುಮಾನ್ ಮಾಲಾ ಮತ್ತು ತ್ರಿಶೂಲ ವಿತರಣೆ ಇಂಥ ಉಗ್ರವಾದ ಹಿಂದುತ್ವದ ಚಟುವಟಿಕೆಗಳಲ್ಲಿ ಬಹುತೇಕ ಆರೂಢ ಮಠದ ಈ ಮಠಾಧೀಶರುಗಳು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮತ್ತು ಇವರ ಜಂಗಮದ್ವೇಷ, ಜಂಗಮೇತರರ ಮಠಾಧಿಪತಿಗಳ ಒಂದು ಒಕ್ಕೂಟವನ್ನು ಕೂಡ ಇವರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಯಾರೋ ಒಬ್ಬ ಲೀಡರ್ ಕೂಡ ಇದ್ದಾನೆ. ಹೀಗೆ ಇವರು ಲಿಂಗಾಯತ ಧರ್ಮದ ವಿರುದ್ಧ ಸತತವಾಗಿ ಈ ವೈದಿಕ ಮಾಧ್ಯಮಗಳಲ್ಲಿ ಬರೆಯೋದಾಗ್ಲಿ, ಮಾತಾಡೋದಾಗ್ಲಿ ಮತ್ತು ಲಿಂಗಾಯತ ಮಠಾಧಿಪತಿಗಳನ್ನ ಬಸವತತ್ವ ಪ್ರಚಾರ ಮಾಡುವ ಚಿಂತಕರನ್ನ ಟೀಕೆ ಮಾಡೋದಾಗ್ಲಿ ನಿರಂತರವಾಗಿ ಮಾಡ್ತಾ ಇರ್ತಾರೆ ಅನ್ನೋದು ನಾವು ಗಮನಿಸಬೇಕಾಗ್ತದೆ. ನಾವು ಬಹುಮುಖ್ಯವಾಗಿ ಆರೂಢ ಪರಂಪರೆ ಹೇಗೆ ಬತ್ತು, ಸಿದ್ಧಾರೂಢರು ಹೇಗಾಗಿದ್ರು, ಸಿದ್ಧಾರೂಢರು ಹಿಂದುತ್ವವಾದಿಗಳ ಜೊತೆಗೆ ಯಾವತ್ತಲೂ ಕೈ ಜೋಡಿಸಲಿಲ್ಲ. ಭಾರತದಲ್ಲಿ 20ನೇ ಶತಮಾನದ ಆರಂಭದಲ್ಲಿ ಆರಂಭಗೊಂಡ ಬ್ರಾಹ್ಮಣೇತರ ಚಳವಳಿ, ನಾನ್ ಬ್ರಾಹ್ಮಣ ಮೂವ್ಮೆಂಟು, ಅದರಲ್ಲಿ ಶಾಹು ಮಹಾರಾಜರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಸರ್ ಸಿದ್ದಪ್ಪ ಕಂಬಳಿ ಅವರು, ಡಾಕ್ಟರ್ ಫಗು ಹಳಕಟ್ಟಿ ಅವರು ಎಲ್ಲರೂ ಸೇರಿ ಕಟ್ಟದಂತಹ ಆ ಚಳವಳಿ ಒಂದು ಸಮಾವೇಶವನ್ನು, ನಾನ್ ಬ್ರಾಹ್ಮಣ ಸಮಾವೇಶವನ್ನು ಹುಬ್ಬಳ್ಳಿಯಲ್ಲಿ 1920ರಲ್ಲಿ ಮಾಡಿದಾಗ ಸಿದ್ಧಾರೂಢರು ಅದರಲ್ಲಿ ಭಾಗವಹಿಸಿದ್ರು. ಅವರು ಭಾಗವಹಿಸಬಾರದು ಅಂತ ಬಾಲಗಂಗಾಧರನಾಥ್ ತಿಲಕ್ ಎಷ್ಟೇ ಒತ್ತಡವನ್ನು ತಂದರೂ ಕೂಡ ಅವರು ಲೆಕ್ಕಿಸದೇನೆ ಒಂದು ಕಡೆ ವೇದಾಂತವನ್ನ ಪ್ರಚಾರ ಮಾಡ್ತಾ ಬಸವತತ್ವವನ್ನ ಜೀವವಾಗಿ ಇಟ್ಕೊಂಡೇ ಅವರು ನಾನ್ ಬ್ರಾಹ್ಮಣ ಮೂವ್ಮೆಂಟ್ ಅಲ್ಲಿ ಭಾಗವಹಿಸಿದಂಥವ್ರು. ಅಂತಹ ಪರಂಪರೆಯ ಶಿವಾನಂದ ಪರಂಪರೆ ಆಗಲಿ ಅಥವಾ ಸಿದ್ಧಾರೂಢರ ಪರಂಪರೆಯ ಮಠಾಧೀಶರು ಇವತ್ತು ಕಮ್ಯುನಲ್ಸ್ ಗಳಾಗಿ, ಮತಾಂಧರಾಗಿ, ಧರ್ಮಾಂಧರಾಗಿ ಮೂಲ ಆರೂಢ ತತ್ವವನ್ನ, ವೇದಾಂತವನ್ನು ಬಿಟ್ಟು, ಬಸವತತ್ವವನ್ನು ಬಿಟ್ಟು ಹಿಂದುತ್ವವಾದಿಗಳಾಗಿ ವರ್ತಿಸಿರೋದು. ಆಮೇಲೆ ಲಿಂಗಾಯತ ಮಠಾಧಿಪತಿಗಳ ಮೇಲೆ, ಲಿಂಗಾಯತ ಚಿಂತಕರ ಮೇಲೆ, ಬಸವತತ್ವದ ಮೇಲೆ ಕೆಂಡವನ್ನ ಕಾರ್ತದ್ದು ಅಥವಾ ಅದನ್ನ ತಿರುಚಿ ಹಿಂದುತ್ವದ ಚೌಕಟ್ಟಿಗೆ ಬಸವತತ್ವವನ್ನು ಸೆಲುಕಿಸುವ ಪ್ರಯತ್ನ ಮಾಡ್ತಾ ಇರುವಂತದ್ದನ್ನ ನಾವೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಆರೂಢ ಮಠಗಳಿಗೆ ವಿಶೇಷವಾಗಿ
ಲಿಂಗಾಯತರೇ ಭಕ್ತರು. ಲಿಂಗಾಯತರಿಗೆ ವಿಶೇಷವಾಗಿ ಈ ಆರೂಢರು ಎಂಥ ನಯವಂಚಕರು ಇವತ್ತಿನವರು. ಸಿದ್ಧಾರೂಢರ ಪರಂಪರೆಯನ್ನ, ಶಿವಾನಂದರ ಪರಂಪರೆಯನ್ನ ಮರೆತು ಇವರು ಯಾವ ಕಡೆ ಹೋಗ್ತಿದ್ದಾರೆ ಅನ್ನೋದು ಈ ಭಕ್ತರಿಗೆ ಗೊತ್ತಾದರೆ ಬಹುಶಃ ಆರೂಢರಿಗೆ ಕರ್ನಾಟಕದಲ್ಲಿ ಯಾವ ಸ್ಥಾನಮಾನಗಳು ಇರೋದಿಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಇವರೆಲ್ಲ ಇವತ್ತು ಒಂದು ರಾಜಕೀಯ ಪಕ್ಷದ ವಕ್ತಾರರಂತೆ ಮತ್ತು ಒಂದು ರಾಷ್ಟ್ರೀಯವಾದಿ ಸಿದ್ಧಾಂತವನ್ನ ಹೇಳತಕ್ಕಂಥ ಜಾತಿವಾದಿ ಸಂಘಟನೆ ಜೊತೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಡೀ ಯುವಕರನ್ನ ಹಾದಿ ಬಿಡಿಸ್ತಕ್ಕಂಥ ಮತಾಂಧರನ್ನಾಗಿ ಮಾಡ್ತಾ ಕೆಲಸ ಮಾಡ್ತಿರೋದನ್ನ ನಾವು ಬಹಳ ಸ್ಪಷ್ಟವಾಗಿ ಗುರುತಿಸಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ಲಿಂಗಾಯತ ಚಿಂತಕರು, ವಿದ್ವಾಂಸರು, ಲಿಂಗಾಯತ ಮಠಾಧಿಪತಿಗಳ ಪಾತ್ರ ಮತ್ತು ಜವಾಬ್ದಾರಿ ಬಹಳ ದೊಡ್ಡದಿದೆ. ಬಸವ ತತ್ವವನ್ನ ಹೇಗೆ ನಾವು ಜನಮನಕ್ಕೆ ಮುಟ್ಟಿಸಬೇಕು ಅನ್ನೋದು ಒಂದು ಸವಾಲಾಗಿ ನಮ್ಮ ಎದುರುಗಡೆ ಇದೆ. ಈ ಒಳಗಿನ ಆಂತರಿಕ ವೈರಿಗಳು, ಒಂದು ಕಡೆ ಈ ವೀರಶೈವವಾದಿಗಳು, ಪಂಚಪೀಠದವರು, ಅವರ ಅಜೆಂಡಾಗಳೇ ಬೇರೆ ಆಗಿದ್ದಾವೆ. ಅವರು 20-30 ವರ್ಷಗಳ ಹಿಂದೆ ಲಿಂಗಾಯತ ಧರ್ಮವನ್ನ ಕೌಂಟರ್ ಮಾಡೋ ಸಲುವಾಗಿ ನಮ್ಮದೊಂದು ವೀರಶೈವ ಧರ್ಮ ಪ್ರಾಚೀನ ಕಾಲದಿಂದಲೇ ಇತ್ತು. ಎಷ್ಟು ಪ್ರಾಚೀನ ಅಂತಂದ್ರೆ ಮನುಷ್ಯ ಭೂಮಿ ಮೇಲೆ ಬಂದು 1-2-3 ಲಕ್ಷ ವರ್ಷ ಆಯಿತು. ಆದರೆ ನಮ್ಮ ವೀರಶೈವ ಧರ್ಮ 40-50 ಲಕ್ಷ ವರ್ಷಗಳಿಂದ ಈ ಭೂಮಿ ಮೇಲೆ ಇದೆ ಅಂತ ಹೇಳುವಷ್ಟರ ಮಟ್ಟಿಗಿನ ಅತಿರಂಜಿತವಾದಂಥ ಫಿಲಾಸಫಿಯನ್ನು ಅವ್ರು ಹೇಳ್ತಿದ್ರು. ಇವತ್ತು ಅವರು ಅದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ. ಇವತ್ತು ನಾವು ಅವರು ಸನಾತನಿ ಹಿಂದೂಗಳು ಅನ್ನೋ ಮಟ್ಟಿಗೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸಲುವಾಗಿ, ತಮ್ಮ ಮಠಗಳನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಈ ಧರ್ಮವನ್ನ, ಈ ವೀರಶೈವ ಧರ್ಮವನ್ನ ಒತ್ತಿಟ್ರು. ಲಿಂಗಾಯತಕ್ಕೂ ಕೂಡ ಗಂಟು ಬಿದ್ದಿದ್ದಾರೆ. ಅಂತ ಸಂದರ್ಭದಲ್ಲಿ ಈ ಆರೂಢರು ಮತ್ತು ಪಂಚಪೀಠದವರು ಇಬ್ಬರು ಲಿಂಗಾಯತರಿಗೆ ಹೇಗೆ ಕಾಲ್ತೊಡಕಾಗಿ ಮತ್ತು ಕಂಟಕಪ್ರಾಯವಾಗಿ ಪರಿಣಮಿಸಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಬಸವವಾದ ಲಿಂಗಾಯತರು ಸರಿಯಾದ ದಿಕ್ಕಿನಲ್ಲಿ ಬಸವ ತತ್ವವನ್ನು ಕೊಂಡೊಯ್ಯುವ ಕೆಲಸ ಮಾಡಬೇಕಾಗ್ತದೆ. ಅದೆಲ್ಲ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳ್ತೇನೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯವನ್ನು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.